ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ದೆಹಲಿ ವಿಮಾನವನ್ನು ಹತ್ತುವುದಕ್ಕಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆಗಿನ ಸಭೆಯಲ್ಲಿ ಅವರು ಭಾಗಿಯಾಗಬೇಕಿತ್ತು. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಡಿ.ಸಿ.ಎಂ ಇರಬೇಕಿತ್ತು. ಬಟ್ ಆ ಸಭೆಯನ್ನ ಮಾಡದೆ ಅಥವಾ ಸಭೆಯಲ್ಲಿ ಭಾಗಿಯಾಗದೆ ಅವರು ದೆಹಲಿಗೆ ಹೊರಟಿದ್ದಾರೆ. ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕೆಲ ದಿನಗಳ ಹಿಂದೆ, ಒಂದು 2 ದಿನದ ಹಿಂದೆ ಡಾಕ್ಟರ್ ಯತೀಂದ್ರ ಅವರದೊಂದು ಸ್ಟೇಟ್ಮೆಂಟು ರಾಜ್ಯದಲ್ಲಿ ಚರ್ಚೆಯಾಗಿತ್ತು. ನನ್ನ ತಂದೆಯವರೇ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಕಾಲ ಇರ್ತಾರೆ ಅಂತ ಯತೀಂದ್ರ ಅವರು ಹೇಳಿಕೊಂಡ್ರು. ಈ ಮಧ್ಯೆ ಈಗ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರೋದು, ಮತ್ತು ಇದು ರಾಜಕಾರಣದ ಭೇಟಿ ಅಂತ ಅವರೇ ಹೇಳಿಕೊಂಡಿರೋದು, ಮತ್ತು ನಾನು ಹೈಕಮಾಂಡ್ನ ಪ್ರಮುಖರನ್ನ ಭೇಟಿ ಆಗ್ತೀನಿ ಅಂತ ಹೇಳಿರೋದು ಸದ್ಯ ಚರ್ಚೆ ಕಾರಣ. ಏನಾಗುತ್ತೆ ಅನ್ನೋದರ ಬಗ್ಗೆ ಕುರ್ಚಿ ಕಿಚ್ಚಿನ ಮಧ್ಯೆ ದೆಹಲಿ ವಿಮಾನವನ್ನು ಹತ್ತೋದಕ್ಕಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಈ ಕಡೆ ಮುಖ್ಯಮಂತ್ರಿ ಬಜೆಟ್ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾರೆ. ಸರಣಿ ಮೀಟಿಂಗ್ ಅತ್ತ ದೆಹಲಿಗೆ ಡಿ.ಕೆ. ಶಿವಕುಮಾರ್. ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ನ ಚರ್ಚೆ ಈಗ ಮುನ್ನೆಲೆಗೆ ಬರ್ತಾ ಇದೆ. ಬಜೆಟ್ ಮೀಟಿಂಗ್ ಅನ್ನು ಬಿಟ್ಟು ದೆಹಲಿಗೆ ಯಾಕೆ ಹೊರಟರು ಡಿ.ಕೆ. ಶಿವಕುಮಾರ್? ದೆಹಲಿ ಪ್ರಯಾಣದ ಹಿಂದೆ ಕೊಟ್ಟ ಮಾತಿನ ರಹಸ್ಯ ಅಡಗಿದೆಯಾ? ಅವರ ಆಪ್ತ ಬಳಗ ಮೊನ್ನೆಯಿಂದಲೂ ಬ್ಯಾಟಿಂಗ್ ಮಾಡ್ತಾನೆ ಇದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಪ್ತ ಶಾಸಕರು ಹೇಳ್ತಾನೆ ಇದ್ದಾರೆ. ಬಜೆಟ್ ಮಂಡನೆಯ ದಿನ ಹತ್ತಿರವಾಗ್ತಾ ಇದೆ. ಈ ಮಧ್ಯೆ ರಾಜಕೀಯ ಬೆಳವಣಿಗೆಗಳು ಬೇರೆಯದ್ದೇ ಕಥೆಯನ್ನು ಹೇಳ್ತಾ ಇದೆ. ಇವತ್ತು ಡಿ.ಕೆ. ಶಿವಕುಮಾರ್ ಬಯಸಿದ್ದಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕು, ಪ್ರಿಯಾಂಕಾ ವಾದ್ರಾ ಅವರನ್ನ ಭೇಟಿಯಾಗಬೇಕು. ಇನ್ನು ಈ ದೃಶ್ಯ ಏನು ನೋಡ್ತಾ ಇದ್ದೀರಿ, ಇದವರ ನಿವಾಸದ ದೃಶ್ಯ ಇದು. ಇವತ್ತು ಬೆಳಗ್ಗೆ ಅವರು ದೆಹಲಿಗೆ ಹೊರಡೋದಕ್ಕಿಂತ ಮುಂಚೆ, ಈಗ ಅವರು ಹೊರಟಿದ್ದಾರೆ ದೆಹಲಿಗೆ, ಹೊರಡೋದಕ್ಕಿಂತ ಮುಂಚಿನ ದೃಶ್ಯ ಇದು. ಈಗ ಅವರು ಏರ್ಪೋರ್ಟ್ ಕಡೆಗೆ ಹೊರಟಿದ್ದಾರೆ. 1 ಗಂಟೆ ಹೊತ್ತಿಗೆ ದೆಹಲಿ ತಲುಪಬಹುದು ಅನ್ನುವಂಥ ಸಾಧ್ಯತೆ. ಅಲ್ಲಿ ಮೊದಲಿಗೆ ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದಂಥ ಮೀಟಿಂಗ್ ಒಂದರಲ್ಲಿ ಭಾಗಿಯಾಗ್ತಾರೆ ಡಿ.ಕೆ. ಶಿವಕುಮಾರ್. ಅದಾದ ನಂತರ ಪ್ರಮುಖರನ್ನ ಭೇಟಿಯಾಗಬಹುದು. ಆ ಪ್ರಮುಖರಲ್ಲಿ ಯಾರು ಅನ್ನೋದು ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಯಾರು ಪ್ರಮುಖರು ಗೊತ್ತಿಲ್ಲ. ಇನ್ನು ಅವರು ದೆಹಲಿ ವಿಮಾನ ಹತ್ತೋದಕ್ಕಿಂತ ಮುಂಚಿತವಾಗಿ ಈಗ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ನಾನು ಮತ್ತು ಸಿಎಂ ಏನು ಮಾತನಾಡಿದ್ದೀವಿ ಅನ್ನೋದು ನನಗೆ ಗೊತ್ತಿದೆ. ನಾನು ಮತ್ತು ಸಿಎಂ ಕದ್ದು ಮುಚ್ಚಿ ಮಾತಾಡಿಕೊಂಡಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯಿಸಿದರು. ನನಗೆ ಯಾವ ಗೊಂದಲ ಇಲ್ಲ, ಬೇರೆಯವರಿಗೆ ಗೊಂದಲ ಇರಬಹುದೇನೋ. ನನ್ನ ಪರ ಹೇಳಿಕೆ ಕೊಡಬಹುದು, ವಿರುದ್ಧ ಹೇಳಿಕೆಯನ್ನು ಕೊಡಬಹುದು. ಸಚಿವರು, ಶಾಸಕರು ಯಾರೇ ಮಾತನಾಡಿದರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹೈಕಮಾಂಡ್ ಹೇಳಿದೆ ಯಾರು ಮಾತನಾಡಬೇಡಿ ಅಂತ, ಎಲ್ಲರೂ ಬಾಯಿ ಮುಚ್ಚಿಕೊಂಡಿರಬೇಕು ಅಂತ ಖರ್ಗೆನೇ ಹೇಳಿದ್ದಾರೆ ಅಂತ ಹೇಳೋ ಮುಖಾಂತರ ಯತೀಂದ್ರ ಅವರಿಗೂ ಕೂಡ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಎಲೆಕ್ಷನ್ಗೋಸ್ಕರ ನಾನು ಹೋಗ್ತಾ ಇದ್ದೀನಿ. ನನ್ನ ಕರೆದಿದ್ದಾರೆ ACCಲಿ. ಹೋಗಿ ಭೇಟಿ ಮಾಡಿಕೊಂಡು ಚುನಾವಣಾ ನಾಳೆ ಡೇಟು ಅನೌನ್ಸ್ ಆಗೋ ಸ್ಟೇಜ್ ಇದೆ. ಅದಕ್ಕೆ ಕೇರಳಗೂ ಹೋಗಿದ್ದೆ. ಸೊ ಈಗ ಮುಗಿಸ್ಕೊಂಡು ಈಗ ಅಸ್ಸಾಂಗೆ ಹೋಗಬೇಕು. ಇವತ್ತು ಬಜೆಟ್ ಇತ್ತು, ಚೀಫ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಎಲ್ಲ ಬಜೆಟ್ ಮೀಟಿಂಗ್ ಮಾಡಿದ್ದೀನಿ ನಾನು. ನಮ್ಮದೆಲ್ಲ ಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಮತ್ತೆ ಬಂದು ನಾನು ಅವ್ರ ಹತ್ರ ಮಾತಾಡ್ತೀನಿ. ಹೋದ್ಮೇಲೆ ಎಲ್ಲರನ್ನೂ ಭೇಟಿ ಮಾಡೋದೇ ರೀ. ಯಾರು ಸಿಗ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡೋದು. ಪಾರ್ಲಿಮೆಂಟ್ ನಡೀತಾ ಇರ್ತದೆ. ಫ್ರೀ ಇದ್ದರೆ ಖಂಡಿತ ಭೇಟಿ ಮಾಡ್ತೀನಿ. ಸೊ ಪ್ರತಿದಿನವೂ ನಂಗೆ ಒಳ್ಳೆಯದೇ, ಪ್ರತಿದಿನವೂ ಸಂತೋಷನೇ, ಪ್ರತಿದಿನವೂ ಸಂತೋಷದ ದಿನನೇ, ಪ್ರತಿದಿನವೂ ಕಷ್ಟದ ದಿನನೇ. ಯಾವುದು ಏನು ಸುಲಭ ಏನಿಲ್ಲ. ಪ್ರತಿದಿನವೂ ಜನರನ್ನ ಸಮಸ್ಯೆನ ಬಗೆಹರಿಸ್ಬೇಕಾದ್ರೆ ಅನೇಕ ಕಷ್ಟಗಳು, ಕಾರ್ಪಣ್ಯಗಳು ಇದ್ದೇ ಇರ್ತವೆ. ಅಡಕುಗಳು, ತೊಡಕುಗಳು ಇದ್ದೇ ಇರ್ತವೆ. ಟೀಕೆಗಳು ಬರ್ತನೇ ಇರ್ತದೆ. ಟೀಕೆಗಳನ್ನ ಎದುರಿಸಲೇಬೇಕು. ನಮ್ಮ ಕೆಲಸ ಮುಂದುವರಿಸಲೇಬೇಕು. ಗೊಂದಲ ಏನಿಲ್ಲ. ಗೊಂದಲ ಯಾರಿಗೂ ಬೇರೆಯವ್ರಿಗಿರ್ಬೋದು, ನನಗೆ ಯಾವ ಗೊಂದಲನೂ ಇಲ್ಲ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ದೀವಿ. ಆ ಮಾತು ಪ್ರಕಾರ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತೊಗೊಳ್ಳೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗೂ ಏನೂ ಪ್ರಯೋಜನ ಆಗೋದಿಲ್ಲ. ಯಾರಿಗೂ ಏನು ಪ್ರಯೋಜನ ಇಲ್ಲ. ಅವ್ರು ಯಾರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ನನ್ನ ಪರ ಕೊಡ್ತಾ ಇರ್ಬೋದು, ನನ್ನ ವಿರುದ್ಧ ಕೊಡ್ತಾ ಇರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ಯಾರೇ ಇರಲಿ. ಪಾರ್ಟಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳೇ ಹೊರತು ಪಾರ್ಟಿಗೆ ಒಳ್ಳೇದು ಮಾಡೋ ಸ್ಟೇಟ್ಮೆಂಟ್ ಅಲ್ಲ.
ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಒಳ್ಳೇದು ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಇದು ಇವತ್ತು ಮಾತನಾಡಿದ್ದು ಡಿ ಕೆ ಶಿವಕುಮಾರ್ ಅವರು, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಇನ್ನು ನಿನ್ನೆ ಮಾತನಾಡಿದ್ರು ಅವರು. ನಿನ್ನೆ ಮಾತನಾಡುವಾಗ ಬಹಿರಂಗವಾಗಿ ಮುಖ್ಯಮಂತ್ರಿ ಹುದ್ದೆಯ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಏನು ಮಾತನಾಡಿದ್ರು ನಿನ್ನೆ ನೋಡೋಣ. ಹೌದು, ಕೇಂದ್ರ ಸಚಿವರು ಭೇಟಿ ಮಾಡ್ತಾ ಇದ್ದೀನಿ, ಲೀಗಲ್ ಟೀಮು ಭೇಟಿ ಮಾಡ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ನಾಯಕರನ್ನ, ನಮ್ಮ ಹೈಕಮಾಂಡ್ ನನ್ನ ಯಾರು ಕರೆದಿದ್ದಾರೆ ಅವ್ರನ್ನೂ ಭೇಟಿ ಮಾಡ್ತಾ ಇದ್ದೀನಿ. ಅದೆಲ್ಲ ನಾನು ಹೆಸರು ಹೇಳೋಕ್ಕಲ್ಲ, ಆಗಲ್ಲ ನನಗೆ. ಈಗ ನಿಮ್ಗೆ ಇಷ್ಟ ಅಲ್ವಾ ನಾನು ಆಗೋದು? ನಿಮ್ಮ ಬೈಕ್ ಹೇಳಿ ಫಸ್ಟ್. ಇದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಮಾಧ್ಯಮದವರು ಕೇಳಿದ್ರು ಸಿಎಂ ಆಗ್ತೀರಾ ಅಂತ ಪ್ರಶ್ನೆ ಕೇಳಿದಾಗ, ನಿಮಗಿಲ್ವಾ ನಾನು ಸಿಎಂ ಆಗಬೇಕು ಅನ್ನೋ ಆಸೆ, ನಿಮಗಿಲ್ವಾ ಅನ್ನುವಂಥ ಮರು ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಮುಗುಳ್ನಗೆಯೊಂದಿಗೆ ಮಾಡಿದ್ದನ್ನು ನೀವು ಗಮನಿಸಿದ್ರಿ. ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಈ ಹಿಂದೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಬಂದಾಗ ಹೋದ ಪುಟ್ಟ ಬಂದ ಪುಟ್ಟ ಅನ್ನೋ ರೀತಿಯಲ್ಲಾಗಿತ್ತು. ಈ ಬಾರಿ ಆದರೂ ಅವಕಾಶ ಸಿಗುತ್ತಾ ಅವರಿಗೆ ಭೇಟಿಯಾಗೋದಕ್ಕೆ? ಏನಿದೆ ಸಾಧ್ಯತೆ? ರಕ್ಷತ್, ರಾಜ್ಯ ರಾಜಕಾರಣದಲ್ಲಿ ಯಾವುದೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಪದೇ ಪದೇ ಉದಾಹರಣೆಗಳು ಸಿಗ್ತಾ ಹೋಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಅಂದ್ರೆ ಬಜೆಟ್ ಅವರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಸಭೆ ಇದ್ರೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಿರುವಂತದ್ದನ್ನು ನೋಡಿದ್ರೆ ಒಳಗಡೆ ಯಾವುದೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು. ಎರಡನೇ ಅಂಶ ಏನು ಅಂತಂದ್ರೆ, ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ಅಸ್ಸಾಂನ ಸಭೆ ಇರುವಂತದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ರಾಜ್ಯ ಅದು. ಅದಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತದ್ದು. ಮತ್ತೆ ಇವರು ಕೂಡ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಇರ್ತಾರೆ, ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಒಂದು ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂತದ್ದು, ಎಐಸಿಸಿಯ ಉನ್ನತ ಮೂಲಗಳು. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿಯಾಗಿ ಚರ್ಚೆ ಆಗುತ್ತಾ ಅಥವಾ ಅವರ ಬೇಡಿಕೆಯನ್ನ ಮತ್ತೊಮ್ಮೆ ಪ್ರಿಯಾಂಕಾ ಗಾಂಧಿ ಅವರ ಮುಂದೆ ಮಂಡಿಸುವಂತ ಕೆಲಸ ಆಗುತ್ತಾ, ಅಥವಾ ಪ್ರಿಯಾಂಕಾ ಗಾಂಧಿ ಅವರು ಏನಾದ್ರೂ ಡೈರೆಕ್ಷನ್ಸ್ ಕೊಡ್ಬೋದಾ, ಅಥವಾ ಒಳ ಮಾತನ್ನ ಮರ್ಮಗಳನ್ನ ಏನಾದ್ರೂ ಹೇಳ್ಬೋದಾ ಅನ್ನುವಂತ ನಿರೀಕ್ಷೆ ಇದೆ. ಅದರ ಜೊತೆಗೆ ಈಗ ಮಂಜುನಾಥ್, ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇರ್ತಾರೋ ಇಲ್ವೋ ಅನ್ನೋದು ಯಾವತ್ತೂ ನಮಗೆ ಅದರ ಇನ್ಫಾರ್ಮೇಶನ್ನೇ ಸಿಗಲ್ಲ. ಸದ್ಯ ದಿಲ್ಲಿಯಲ್ಲೇ ಇದ್ದಾರಾ ರಾಹುಲ್ ಗಾಂಧಿ, ಅಥವಾ ವಿದೇಶಕ್ಕೆ ಹೋಗಿದ್ದಾರಾ? ಭೇಟಿಯಾಗೋ ಸಾಧ್ಯತೆಗಳಿದಾವ? ಇಲ್ಲ, ಡೆಲ್ಲಿಯಲ್ಲೇ ಇದ್ದಾರೆ. ಪಾರ್ಲಿಮೆಂಟ್ ಕೂಡ ನಡೀತಾ ಇದೆ. ಹಾಗಾಗಿ ಇವತ್ತು ಒಂದು ರೆಸಲ್ಯೂಷನ್ ಕೂಡ ಮೂವ್ ಮಾಡುವಂತದ್ದಿದೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಪಕ್ಷ ನಾಯಕರು ಓಂ ಬಿರ್ಲಾ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸ್ತೇವೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂತದ್ದು. ಹಾಗೆ ಡೆಲ್ಲಿಯಲ್ಲೇ ಇದ್ದಾರೆ, ಪಾರ್ಲಿಮೆಂಟ್ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಸ್ಟ್ರಾಟಜಿ ಮೀಟಿಂಗ್ ನ ಭಾಗವಾಗಿ ಅವರು ಕೂಡ ಭಾಗಿಯಾಗಿ ಏನಾದ್ರೂ ಪ್ರತ್ಯೇಕ ಭೇಟಿಗೆ ಸಮಯ ಕೊಟ್ರೆ ಒಂದು ರಾಜ್ಯ ರಾಜಕಾರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗಬಹುದು ಅಂತ ನಿರೀಕ್ಷೆ ಮಾಡಬಹುದು. ಅದನ್ನ ಹೊರತಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ, ನಿನ್ನೆ ಮತ್ತೆ ಇವತ್ತಿನ ಹೇಳಿಕೆಗಳನ್ನ ಗಮನಿಸಿದಾಗ ನಾವೆಲ್ಲ ಒಟ್ಟಿಗೆ ಇದ್ದೇವೆ ಅನ್ನುವಂಥದ್ದು ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರೆ ಹೊರಗಡೆ ಮಾತ್ರ ಅದು ಕಾಣಿಸ್ತಾ ಇಲ್ಲ, ಯಾವುದು ಸಮನ್ವಯತೆ ಇಲ್ಲ ಅನ್ನುವಂಥದ್ದು ಪದೇ ಪದೇ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಕೂಡ ಈವನ್ ಕಾಂಗ್ರೆಸ್ ಶಾಸಕರು ಕೂಡ ಹೇಳ್ತಾ ಇರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಒಂದು ಮಾತುಕತೆ, ಪ್ರತ್ಯೇಕ ಮಾತುಕತೆ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಬಾರಿಯ ಪ್ರವಾಸಕ್ಕೆ ಒಂದಷ್ಟು ಏನಂದ್ರೆ ಅದಕ್ಕೆ ಒಂದು ಸಕ್ಸಸ್ ಸಿಗಬಹುದು ಅನ್ನುವಂಥದ್ದು. ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ ಡಿಬೇಟ್ನಲ್ಲಿ. ಮೊದಲನೇದಾಗಿ ಹಿರಿಯ ಪತ್ರಕರ್ತ ರವೀಂದ್ರ ರೇಷ್ಮೆ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಕಡೆಯಿಂದ BV ಗಣೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಾಗೇಂದ್ರ ಪ್ರಸಾದ್ ಅವರು JDS ನಿಂದ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಅತಿಥಿಗಳನ್ನು ಇನ್ವೈಟ್ ಮಾಡಿದ್ವಿ. ಯಥಾ ಪ್ರಕಾರ ಅವರು ಈ ವಿಚಾರ ಅಂತ ಬಂದಾಗ ಚರ್ಚೆಯಿಂದ ದೂರ ನಿಲ್ತಾರೆ, ಮೊನ್ನೆನೂ ಕೂಡ ದೂರ ನಿಂತಿದ್ರು. ನಾನು ರವೀಂದ್ರ ರೇಷ್ಮೆ ಅವರಿಂದ ಶುರು ಮಾಡ್ತೀನಿ. ಸರ್, ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿ ವಿಮಾನವನ್ನು ಹತ್ತಿದ್ದಾರೆ. ನಾನು ಆಗ್ಲೇ ಕೇಳಿದೆ, ಹೋದ ಪುಟ್ಟ ಬಂದ ಪುಟ್ಟ ಅಂತಾನೆ ಆಗಿತ್ತು ಅನೇಕ ಸಂದರ್ಭದಲ್ಲಿ, ಹೋದರೂ ಭೇಟಿ ಆಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಇದನ್ನು ಯಾವ ರೀತಿ ನೋಡ್ಬೋದು ಈ ಭೇಟಿಯನ್ನು? ನವೆಂಬರ್ 23ರಿಂದ ಮಾಸ ತಿಥಿ ಮುಹೂರ್ತ ಬದಲಾಗ್ತಾನೆ ಬಂದ್ಬಿಟ್ಟಿದೆ. ಮೊದಲು ದಸರಾ ಆಯಿತು, ರಾಜ್ಯೋತ್ಸವ ಆಯಿತು, ದೀಪಾವಳಿ ಆಯಿತು, ರಾಜ್ಯೋತ್ಸವ ಆಯಿತು, ಸಂಕ್ರಾಂತಿ ಆಯಿತು. ಅವ್ರಿಗೆ ಬೆಂಬಲಿಗರು ಹೇಳ್ತಾನೆ ಬಂದರು, ಇದಾದ ನಂತರ ಒಂದು ಪವಾಡ ಆಗುತ್ತೆ ಅಂತ. ಆಮೇಲೆ ಕಳೆದ 2.5 ವರ್ಷಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಇವರಿಬ್ಬರ ನಡುವೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಅತ್ಯುತ್ತಮ ನಟ ಪ್ರಶಸ್ತಿಗೆ ಒಂದು ಸ್ಪರ್ಧೆ ನಡೆದಂಗೆ ಕಾಣುತ್ತೆ. ಯಾಕಂದರೆ ರಾಜಕಾರಣ ಹೇಳಿ ಕೇಳಿ ಒಂದು ಪ್ರದರ್ಶನ ಕಲೆ, ಡ್ಯಾನ್ಸ್, ಡ್ರಾಮಾ, ಮ್ಯೂಸಿಕ್ ಥರ. ಯಾಕಂದ್ರೆ ಮಹಾತ್ಮ ಗಾಂಧಿಯವರ ಕಾಲದಿಂದ
ಮಹಾತ್ಮ ಗಾಂಧಿ ಅವ್ರ ಕಾಸ್ಟ್ಯೂಮ್ ಕೂಡ ಚೇಂಜ್ ಮಾಡಿದ್ರು ಅಂದರೆ ಅದಕ್ಕೊಂದು ಸಂದೇಶ ಇರ್ತಾ ಇತ್ತು. ಆಗಿನ ಕಾಲದಿಂದ ಅವ್ರು 2 ಪತ್ರಿಕೆಗಳು ಮತ್ತು ಅವ್ರ ಮಾತಿನ ಮೂಲಕ ಸಂದೇಶ ಕೊಡ್ತಾನೆ ಇದ್ದರು. ಆ್ಯಂಡ್ ಅದರಲ್ಲೂ ಕಳೆದ 2.5 ವರ್ಷಗಳಲ್ಲಿ ಈ ಮುಖ್ಯಮಂತ್ರಿ ಪದವಿಯನ್ನು ಬೆನ್ನತ್ತಿರೋ, ಬುದ್ಧಿಪೂರ್ವಕವಾಗಿ ಪ್ರಯತ್ನ ಮಾಡ್ತಾ ಇರೋ ಡಿ ಕೆ ಶಿವಕುಮಾರ್ ವ್ಯಕ್ತಿತ್ವದಲ್ಲಿ ಆಗ್ತಿರೋ ಬದಲಾವಣೆ ಏನಿದೆಯಲ್ಲ, ಅವರಿಷ್ಟು ಬರೀ ರಾಜನಾಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು, ಕಿಂಗ್ ಆಗಲಿಕ್ಕೆ. ಈಗ ಹೋಗ್ಬಿಟ್ಟು ಅವ್ರು ಯಾರು ಗ್ರೀಕ್ ಅರಿಸ್ಟಾಟಲ್ ಹೇಳಿದ್ನಲ್ಲ, ಫಿಲಾಸಫರ್ ಕಿಂಗ್, ಈಗ ತತ್ವಜ್ಞಾನಿ ಮತ್ತು ರಾಜ ಎರಡೂ ಆಗಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಮೊದಲು ಭಕ್ತಿ ಇದ್ದಲ್ಲಿ ಭಗವಂತ ಅಂತಿದ್ರು, ಅದು ದೇವಸ್ಥಾನಕ್ಕೆ ಹೋಗೋದು ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧ, ಆದರೆ ಯಾರಿಗೂ ಹೇಳೋಂಗಿಲ್ಲ ಅಂತ ಅಂತಿದ್ರು. ಅದಾದಮೇಲೆ ಭಕ್ತಿ ಇದ್ದಲ್ಲಿ ಭಗವಂತ, ಪರಿಶ್ರಮ ಇದ್ದಲ್ಲಿ ಪ್ರತಿಫಲ ಅಂತಿದ್ರು. ಪ್ರತಿಫಲನೂ ಸಿಗದೇ ಇದ್ದಾಗ ಪ್ರಯತ್ನ ಫೇಲ್ ಆಗ್ಬೋದು, ಪ್ರಾರ್ಥನೆ ಫೇಲ್ ಆಗಲ್ಲ ಅಂತಿದ್ರು. ಪ್ರಾರ್ಥನೆ, ಪೂಜೆ, ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಎಲ್ಲನೂ ಮುಗಿಸ್ಬಂದ್ಬಿಟ್ಟಿದ್ದಾರೆ. ಈಗ ಅವರು ಟಚ್ ಮಾಡದಿರೋ ದೇವರುಗಳೇ ಯಾರೂ ಇಲ್ಲ. ಆಮೇಲೆ ಅಜ್ಜಯ್ಯ ಅಂತೂ ಇದ್ದೇ ಇದ್ದಾರೆ, ನೊಣವಿನಕೆರೆ ಅಜ್ಜಯ್ಯನ ಮಾರ್ಗದರ್ಶನದಲ್ಲಿ ಮುಂದುವರಿತಾನೆ ಇದ್ದಾರೆ. ಆದರೆ ಇವತ್ತು ಅವರ ಬಾಲ್ಕನಿಯಲ್ಲಿ, ಅವ್ರ ಮನೆ ಬಾಲ್ಕನಿಯಲ್ಲಿ ನಿಂತಾಗ ಒಂಥರ ಪ್ರಸನ್ನವದನರಾಗಿದ್ದರು, ಸೂರ್ಯೋದಯ ಆಗಿತ್ತು, ಪ್ರಸನ್ನವದನರಾಗಿದ್ದರು. ಕೆಳಗೆ ಬಂದಾಗ ಮತ್ತೆ ಯಥಾ ಪ್ರಕಾರ ತತ್ವಜ್ಞಾನಿಯ ಮಾತು, ನೀವು ಪ್ರತಿ ದಿವಸ ಸಂತೋಷ ಇರುತ್ತೆ, ಸಂತೃಪ್ತಿ ಇರುತ್ತೆ, ಕಷ್ಟನೂ ಇರುತ್ತೆ, ಬದುಕೆ ಹೀಗೆ, ಮತ್ತೆ ಅದೇ ತತ್ವಜ್ಞಾನಿ ಥರ ಮಾತಾಡಿದರು. ಸರ್, ಇಲ್ಲಿ ಒಂದು ಪ್ರಶ್ನೆ ಇದೆ. ಅವರು ಹೈಕಮಾಂಡ್ ಅಸಹಾಯಕತೆ ಬಂದಾಗ ವೇದಾಂತ ಹೇಳ್ತೀವಿ ಎಷ್ಟೋ ಸಂದರ್ಭದಲ್ಲಿ ಅಂತ, ಇದು ಅಸಹಾಯಕತೆಯ ವೇದಾಂತನ ಅಂತ ನನಗೆ ಬಹಳ ಸಂದರ್ಭದಲ್ಲಿ ಅನಿಸೋ. ಒಬ್ಬ ಆಶಾವಾದಿಯ ವೇದಾಂತ ಅಂತ ಕಾಣುತ್ತೆ. ಅವ್ರಿಗೆ ಒಂದು ಗೊತ್ತಾಗಿದೆ ನೋಡಿ, ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವ್ರಿಗಿಂತ ಚುನಾವಣಾ ರಾಜಕಾರಣದಲ್ಲಿ 19 ವರ್ಷ ಸೀನಿಯರು, ರಾಹುಲ್ ಗಾಂಧಿಗಿಂತ 25 ವರ್ಷ ಸೀನಿಯರ್. ಅವ್ರು 85ರಲ್ಲೇ ದೇವೇಗೌಡರ ವಿರುದ್ಧ ಮೊದಲನೇ ಅಸೆಂಬ್ಲಿ ಚುನಾವಣೆ ನಿಂತುಬಿಟ್ಟು ಸೋತಿದ್ರು 700 ಕ್ಷೇತ್ರದಿಂದ. ಈ ಸೋನಿಯಾ ಗಾಂಧಿ ಮೊದಲನೇ ಸ್ಪರ್ಧೆ 1999 ಬಳ್ಳಾರಿಯಿಂದ, ಆಮೇಲೆ 2004ರಲ್ಲಿ ರಾಹುಲ್ ಗಾಂಧಿ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ನಂಥ ಪಳಗಿದ ಹುಳಿಗಳು ಬಹುಶಃ ಕಾಂಗ್ರೆಸ್, ಯಾವುದೇ ಪ್ರದೇಶ ಕಾಂಗ್ರೆಸ್ನಲ್ಲೂ ಇಲ್ಲ, ಇಡೀ ರಾಷ್ಟ್ರದಲ್ಲೇ. ಹಾಗಾಗಿ ಇವ್ರಿಗೆ ಹೈಕಮಾಂಡ್ ಭೇಟಿ ಆಗೋದಂತ ತೀರಾ ಅವ್ರು ಪರವಾನಗಿ ಕೊಡಲಿ, ಅಪಾಯಿಂಟ್ಮೆಂಟ್ ಕೊಡಲಿ ಅಂತ ಇವ್ರೇನು ಕಾಯ್ದಲ್ಲ. ನಮ್ಮ ಎದುರಿಗೆ ಆ ಥರ ಪೋಸ್ಟ್ ಕೊಡ್ತಾ ಇರ್ತಾರೆ, ಎಲ್ಲ ಫಿಕ್ಸ್ ಮಾಡ್ಕೊಂಡೇ ಹೋಗಿರ್ತಾರೆ. ಆಮೇಲೆ ಅಂದಾಗಿ ಈಗ ಕಾಂಗ್ರೆಸ್ ನಿರ್ದಿಷ್ಟವಾಗಿ ಈ ಕಾಂಗ್ರೆಸ್ ಹೈಕಮಾಂಡನ್ನು ಶಕ್ತಿ ಕೇಂದ್ರ ಯಾರು ಅಂತ ನಮ್ಗೆ ಇವತ್ತಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಒಂದು ಅಗೋಚರ ಶಕ್ತಿ ಕೇಂದ್ರ. ಇಷ್ಟು ದಿವಸ ಗರ್ಭಗುಡಿ ಮೂರ್ತಿ ಸೋನಿಯಾ ಗಾಂಧಿ ಅವರ ಗರ್ಭಗುಡಿ ದೇವರು ಅಂತ ಅಂದ್ಕೊಳ್ತಾ ಇದ್ವಿ. ಅದಾದಮೇಲೆ ಉತ್ಸವ ಮೂರ್ತಿ ಥರ ರಾಹುಲ್ ಗಾಂಧಿ ಬಂದುಬಿಟ್ರು. ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬಂದುಬಿಟ್ರು. 5 ಗಂಟೆ ಪ್ರಿಯಾಂಕಾ ಗಾಂಧಿ ಜೊತೆಗೆ ಮೀಟಿಂಗು ಅಂತ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಪ್ರಿಯಾಂಕಾ ಬಣ, ರಾಹುಲ್ ಗಾಂಧಿ ಬಣ ಅಂತ ಈ ಥರ ಶುರುವಾಗ್ಬಿಟ್ಟಿದೆ. ಹೈಕಮಾಂಡ್ನಲ್ಲೇ 2 ಬಣಗಳು, 2 ಅಥವಾ 3 ಬಣಗಳು ಸೃಷ್ಟಿಯಾಗಿರೋ ಈ ವಾತಾವರಣದಲ್ಲಿ ಅವ್ರು ಹೋಗ್ತಾ ಇರೋದು ಬಹುಶಃ ಇವತ್ತು ಬೆಳಗ್ಗೆ ಅವ್ರ ಬಾಲ್ಕನಿಯಲ್ಲಿ ಅವ್ರ ಮುಖ ನೋಡಿದರೆ ಭಾಳ ತುಂಬ ಆಶಾವಾದಿಯಾಗಿ ಹೋಗ್ತಿದ್ದಾರೆ ಅಂತ ಕಾಣುತ್ತೆ. ಆಮೇಲೆ ಇವ್ರಿಗೆಷ್ಟು ಅನಿಶ್ಚಿತತೆ, ಅಭದ್ರತೆಯೋ, ಸಿದ್ದರಾಮಯ್ಯನವರು ಕೂಡ ತುಂಬ ಕಿರಿಕಿರಿ ಅನುಭವಿಸ್ಬಿಟ್ಟಿದ್ದಾರೆ. ಹೋದಲ್ಲಿ ಬಂದಲ್ಲಿ 2.5 ವರ್ಷದಿಂದ ಯಾವಾಗ ಅಧಿಕಾರ ತ್ಯಾಗ ಮಾಡ್ತೀರಾ, ಅದಕ್ಕೆ ಹಸ್ತಾಂತರ ಮಾಡ್ತೀರಾ, ಮುಖ್ಯಮಂತ್ರಿ ಪದ ಬದಲಾಗುತ್ತಾ, ಬಜೆಟ್ ಮಾಡ್ತೀರಾ ಇಲ್ವಾ, ಇದು ಎಷ್ಟು ದಿವಸ ಎದುರಿಸ್ಬೇಕು? ಅವ್ರಿಗೆಷ್ಟು ಕಿರಿಕಿರಿ ಆಗ್ತಿದೆ. ಸಿದ್ದರಾಮಯ್ಯನವರು ಕೂಡ ಅದೇ ಥರ ತಳಮಳ ಅನುಭವಿಸ್ತಾ ಬಂದುಬಿಟ್ಟಿದ್ದಾರೆ. ಇಷ್ಟು 136 + 2 ಬೈ ಎಲೆಕ್ಷನ್ 2 ಸೀಟು, 138 ಸೀಟ್ ಬಂದ ಮೇಲೆ ಕೂಡ ಒಂದು ಸುಭದ್ರ ಸರ್ಕಾರ, ಸುಭದ್ರ ಒಂದು ರಾಜಕೀಯ ಭದ್ರತೆ ಕೊಡಲಿಕ್ಕಾಗದೇ ಇದ್ದರೆ ಇದು ಯಾವ ಥರದ ರಾಜಕಾರಣ ಅಂತ ಹೈಕಮಾಂಡ್ ಇದರಲ್ಲಿ ಮಾತ್ರ ತುಂಬ ಸೋತ್ಬಿಟ್ಟಿದೆ. ಕರ್ನಾಟಕದ ರಾಜಕಾರಣಿಗಳ ಜೊತೆಗೆ ಮತ್ತು ಕಾಂಗ್ರೆಸ್ಗೆ ವೋಟ್ ಕೊಟ್ಟಿರೋ ಮತದಾರರ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಹೈಕಮಾಂಡ್. ಇದನ್ನೆಲ್ಲ ಒಂದು ಕಡೆ ಇದಕ್ಕೆ ಪೂರ್ಣ ವಿರಾಮ ಹಾಕಲೇಬೇಕು. ಆಮೇಲೆ ಈಗಾಗಲೇ ಅವರು ಬೆಂಬಲ ಹೇಳಿದ್ಕಿರೋಂಗೆ ಈಗಾಗಲೇ 70-80 ಜನ ಯುವಕರು ಅವರು ಸಮರ್ಸ್ಕೊಳ್ತಾ ಇದ್ದಾರೆ, ಇವರೇ ಆಗಲಿ ಅಂತ. ಇಕ್ಬಾಲ್ ಹುಸೇನ್ ಹೇಳಿದರು 80 ಜನ ಇದ್ದಾರೆ ಅಂತ. ಆಮೇಲೆ ಬದಲಾವಣೆ ಪ್ರಕೃತಿ ನಿಯಮ ಅನ್ನೋ ವಾಸ್ತವವನ್ನು ಬಹುಶಃ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾರೆ ಅಂತ ಕಾಣುತ್ತೆ. ಆಮೇಲೆ ಈ ಡಾಕ್ಟರ್ ಯತೀಂದ್ರ ಅನ್ನೋ ಕ್ಯಾರೆಕ್ಟರ್, ಎಸ್, ಮಾತನಾಡೋಣ ಸರ್, ಅದರ ಪ್ರತ್ಯೇಕವಾಗಿ ಮಾತನಾಡೋಣ. ಅದಕ್ಕೆ ಗಣೇಶ್ ಅವರು ಯಾವ ರೀತಿ ನೋಡ್ತೀರಿ ಬೆಳವಣಿಗೆಯನ್ನು? ಸರ್, ಮೊನ್ನೆ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇವತ್ತು ವಿಮಾನ ಹತ್ತಿದ್ರು ಡಿ ಕೆ ಶಿವಕುಮಾರ್. ಸರ್, ನಾನು ಅವರ ಆಂತರಿಕವಾಗಿ ಸಾಹೇಬರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಮತ್ತು ಅವರ ಹಿರಿಯ ಅನುಭವಿಗಳು. ಒಂದು ರಾಜ್ಯ ಪೂರ್ಣ ಬಹುಮತದಿಂದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ಹಿತವನ್ನು ನೋಡಬೇಕು. ಅವರಲ್ಲಿ ಯಾರು ನಾಯಕರಾಗ್ತಾರೆ ಅಂತ ಹೇಳೋದು ಅವ್ರ ಪಕ್ಷಕ್ಕೆ ಬಿಟ್ಟಂಥ ವಿಚಾರ, ಅವ್ರು ಯಾರನ್ನ ಮಾಡ್ಕೊಳ್ಳಿ. ಬಟ್ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ರಾಜ್ಯಕ್ಕೆ ಬಿಟ್ಟ ವಿಚಾರ. ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜ್ಯಕ್ಕೆ ಸಂಬಂಧಿಸಿದ, ಪಕ್ಷದಲ್ಲ. ಅಲ್ಲ, ನಾನು ಯಾತಕ್ಕೆ ಮಾತು ಹೇಳಿದ್ದು ಅಂದರೆ, ಈಗ ಅವರಲ್ಲಿ ಗೊಂದಲ ಇರೋದ್ರಿಂದ ಯಾರನ್ನಾದರೂ ಮಾಡಲಿ, ಕಾಂಗ್ರೆಸ್ ಪಕ್ಷದವ್ರನ್ನೇ ಮಾಡ್ತಾರೆ. ಕೆಪಿಸಿಸಿ ಪ್ರೆಸಿಡೆಂಟ್ ಯಾರನ್ನಾದ್ರೂ ಮಾಡ್ಲಿ ಅಂತಂದ್ರೆ ಅದಕ್ಕೆ ಅದು ಓಕೆ, ನಾನು ಒಪ್ತೀನಿ. ಅದನ್ನ ಮುಖ್ಯಮಂತ್ರಿಯ ವಿಚಾರದಲ್ಲ, ಅದು ಅವ್ರಿಗೆ ಬಿಟ್ಟಿರೋದು ಅಂತ ಹೇಳೋದಕ್ಕೆ ಬರಲ್ಲ. ಇರಲಿ, ನಾನು ಅದು ಅಲ್ಲಿಗೆ ಬರ್ತೀನಿ. ಅಥವಾ ಮುಖ್ಯಮಂತ್ರಿಯ ವಿಶ್ವಾಸದ ಮೇಲೆ, ಅವರ ನಂಬಿಕೆಯ ಮೇಲೆ 138 ಸೀಟ್ ಕೊಟ್ಟರು ಅಂತ ಹೇಳಿದ್ರು. ಆದರೆ ಮುಖ್ಯಮಂತ್ರಿಗೆ ಸಾಹೇಬ್ರು ಹೇಳ್ತಿದ್ರು, ಒಂದು ನಿರಾಳತೆ ಇದೆಯಾ, ಒಂದು ಆತ್ಮವಿಶ್ವಾಸ ಇದೆಯಾ, ಅಥವಾ ಒಂದು ಅನಿಶ್ಚಿತತೆಯಲ್ಲಿ ಅವ್ರಿಗೆ ಏನಪ್ಪ ನಾಳೆ ಏನಾಗುತ್ತೋ, ಇಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ಇವ್ರನ್ನ ನಾಯಕರು ಅಂತ ಒಪ್ಕೊಳ್ಬೇಕಾ? ನಾಯಕತ್ವ ಇರತಕ್ಕಂಥ ಪಕ್ಷ ಕಾಂಗ್ರೆಸ್ಸಲ್ಲಿ ಯಾರಾದರೂ ನಾಯಕ ಇದ್ದಾರಾ?
ಅವ್ರ ನಾಯಕತ್ವದ ಲಕ್ಷಣಗಳು ಗುಣಗಳನ್ನೆಲ್ಲ ಬೆಳೆಸಿಕೊಂಡು ಯುವಕರಿಗೆ ಕೊಡಬೇಕು ಅನ್ನೋ ಮಾದರಿ ಆಗ್ತಿದ್ದೀರಾ? ಒಂದು ಭಾಗ. ನಿಯತ್ತು ಅನ್ನೋದು ಏನಿದೆಯಾ? 138 ಸೀಟ್ಗಳನ್ನು ನಮ್ಮ ರಾಜ್ಯ ಚೆನ್ನಾಗಿರಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಭರವಸೆ ಇಟ್ಟು ಕೊಟ್ಟಂಥ ರಾಜಕೀಯ ಪಕ್ಷ ಇವತ್ತು ಈ ಜನಗಳಿಗೆ ನಾನು ಒಳ್ಳೇದು ಮಾಡಬೇಕು, ಸಮಾಜಕ್ಕೆ ಒಳ್ಳೇದು ಮಾಡಬೇಕು, ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಅನ್ನತಕ್ಕಂಥ ನಿಯತ್ತೇನಾದರೂ ಇದೆಯಾ? ನೀತಿ ಯಾವುದಾದ್ರೂ ಒಂದು ನೀತಿಯಲ್ಲಿ ಈ 30 ತಿಂಗಳು 1000 ದಿನಗಳು ಕಳೆದು ಹೋಗಿದೆ. 1008 ದಿನಗಳಲ್ಲಿ 800 ದಿನಗಳು 1000 ದಿನಗಳು ಕಳೆದು ಹೋಗಿದೆ. ಯಾವುದಾದ್ರೂ ರಾಜಕೀಯವನ್ನು ಅಡ್ಮಿನಿಸ್ಟ್ರೇಷನ್ ಅನ್ನು ಮಿಕ್ಸ್ ಮಾಡಬೇಡಿ ಸರ್. ನಾನು ಸರ್ ನಾನು ಯಾತಕ್ಕೆ ಮಾತು ಹೇಳ್ತೀನಿ ಅಂತಂದರೆ, ಒಂದು ರಾಜಕೀಯ ಪಕ್ಷ, ಆಡಳಿತದ ವ್ಯವಸ್ಥೆ, ನಾಯಕ ರಾಜ್ಯಕ್ಕೆ ಭಾಳ ಮುಖ್ಯ ಸರ್. ಯಾಕೆ ಯಾರನ್ನಾಗಲಿ ನೀವು ಹೇಳಿದ್ರಿ ಸಿ ಎಮ್ ನಮಗೇನು ಹೊಸದರಲ್ಲ ಸರ್. ಅವರು ಸಿದ್ದರಾಮಯ್ಯನವರು ಅನುಭವಿಗಳು ಸರ್. 16-17 ಬಡ್ಜೆಟ್ ಮಂಡಿಸಿದವರು, ಸುದೀರ್ಘ ಕಾಲ ರಾಜಕೀಯದಲ್ಲಿ ಬೆಳೆದವರು ಸರ್. ಆದರೆ ಇವತ್ತು ರಾಜಕೀಯ ಒಂದು ಇತಿಹಾಸದ ಮೇಲೆ, ರಾಜಕೀಯ ನೀತಿಗಳ ಮೇಲೆ ರಾಜ್ಯ ನಡೀತಿರೋದು. ಅಧಿಕಾರಿಗಳು ಆಡಳಿತ ನಡೆಸೋದು ರಾಜಕೀಯ ನಾಯಕತ್ವದ ಲಕ್ಷಣದ ಮೇಲೆ, ರಾಜಕೀಯ ಭದ್ರತೆ ಮೇಲೆ, ರಾಜಕೀಯ ಒಂದು ಅವನ ಚಿಂತನೆ ಮೇಲೆ ಏನಿದೆ ಸರ್. ದಿನ ಬೆಳಗಾದರೆ ಇವರು ICUನಲ್ಲಿದ್ದ ಆ ಪೇಷಂಟ್ ನೋಡ್ದಂಗೆ ಆಗ್ತಾ ಇದೆ ನಮಗೀಗ. ಅವನು ವಾರ್ಡ್ಗೆ ಹಾಕ್ತಾರ, ಬಿಡ್ತಾರ, ವಾರ್ಡ್ಗೆ ಹಾಕ್ತಾರ, ಬಿಡ್ತಾರ, ದಿನ ಊಟ ಎತ್ಕೊಂಡು ಹೋಗ್ಬೇಕು, ದಿನ ಇವ್ರು ಕತೆ ಕೇಳೋದಾಗಿದ್ದಿಲ್ಲ ಸರ್. ಇನ್ನು ಸಾಹೇಬ್ರು ಹೇಳಿದ್ರು ದೆಹಲಿಯಲ್ಲಿ ಏನಾದ್ರು ನಾಯಕ ಅನ್ನೋದು ಇದೇನಾ ಸರ್? ಕಾಂಗ್ರೆಸ್ ಪಕ್ಷ 70 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನಡ್ಕೊಂಡು ಹೋಗ್ತಿರೋ ರೀತಿ ಅವ್ರಿಗೆ ನಾಚಿಕೆ ಆಗಲ್ವಾ ಸರ್? ನಮ್ಮ ನಾಯಕ ಕಾಂಗ್ರೆಸ್ನ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಈ ರೀತಿ ಅಲ್ಲ ಅಂತ ಹೇಳೋದಕ್ಕೆ ಕಾಂಗ್ರೆಸ್ನ ವಕ್ತಾರರಿಲ್ಲ ಸರ್. ಸಾಹೇಬ್ರೆ, ನಾನು ಹೊತ್ತಪ್ರೋತವಾಗಿ ಕಾಂಗ್ರೆಸ್ನ ವಿರುದ್ಧ ಆರೋಪಗಳನ್ನ ಮಾಡಿದ್ರೆ ಕಾಂಗ್ರೆಸ್ ವಕ್ತಾರರಿಲ್ಲ ಕೌಂಟರ್ ಮಾಡಬೇಕು ಅಂತ ಬಂದಿಲ್ಲ. ಅವರನ್ನ ನಾನು ಕಡೆಗಣಿಸಬೇಕು ಅವರ ಸರ್. ನಾನು ಒಬ್ಬ ರಾಜ್ಯದ ಪ್ರಜೆ ಸರ್. ನಾನು ಭಾರತೀಯ ಜನತಾ ಪಕ್ಷದ ವಕ್ತಾರನಾದರೂ ರಾಜ್ಯದ ಪ್ರಜೆ ಸರ್. ನಾನೊಬ್ಬ ಸಾಮಾನ್ಯ, ನನಗೂ ಮನೆ ಇದೆ, ಮಕ್ಕಳಿದೆ, ನನ್ನಾಗೆ ನನ್ನ ಸಾರ್ಜ ಜನರಿದೆ ಸರ್. ನಾನು ಆ ಜನತೆಯ ಪರವಾಗಿ ಮಾತಾಡ್ತಿದ್ದೀನಿ ಹೊರತು ಚೆನ್ನಾಗಿ ಮಾಡಿರಿ. 5 ವರ್ಷ ನಿಮಗೆ ಸುಭದ್ರವಾದ ಸರ್ಕಾರ ಕೊಟ್ಟಿದ್ದಾರ್ರಿ, ತುಂಬಿ ತುಳುಕೋಷ್ಟು ಬಹುಮತ ಕೊಟ್ಟಿದ್ದಾರೆ. ನೀವು ಏನು ಹೇಳೋದಕ್ಕೆ ಹೊರಟಿರೋದು? ನಾನು ಏನು ಹೇಳೋಕೆ ಕೊಟ್ಟಿದ್ದು ಸರಿಯಾದ ನಾಯಕತ್ವ ರೂಪಿಸ್ಕೊಳ್ಳಿ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಇಲ್ಲ ನಾನು 5 ವರ್ಷ ಇರ್ತೀನಿ ಅಂತೇಳಿ ಮಗನ ಕೈಯಲ್ಲಿ ಹೇಳ್ಸೋದು ಬೇಡ, ಮೌತ್ ಪೀಸ್ ಆಗೋದು ಬೇಡ. ಇಲ್ಲ ಇದೇ ಇವರು ಹೇಳಿದ್ರು, DK ಸುರೇಶ್ ಹೇಳಿದ್ರು, ನನ್ನ ಮೇಲೆ ಹಣ ಹಿಟ್ಟು ಅಂತ ಹೇಳಿದ್ರು. ನಾನು ಹೇಳಲಿಲ್ಲ ಅಂತಾದರೂ ಹೇಳಿರಿ. ಇವರಿಬ್ಬರ ನಜದಲ್ಲಿ ಅವ್ರ ಪಕ್ಷದ ಶಾಸಕರನ್ನ ಯಾಕೆ ಸಾಯಿಸ್ತಾ ಇದ್ದೀರಾ? ನಾಗೇಂದ್ರ ಪ್ರಸಾದ್. ರಕ್ಷಿತ್ ನೋಡಿ, ದಯವಿಟ್ಟು 1-2 ನಿಮಿಷ ಕಾಲಾವಕಾಶ ಕೊಡಬೇಕು. ತಮ್ಮಲ್ಲಿ ಮನವಿ ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಾರಿ ಹಿರಿಯರು ಕೆಲವು ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ರು. 2.5 ವರ್ಷದಿಂದ ಯಾವ ಹಬ್ಬಗಳು ಇವೆಲ್ಲ ಕೂಡ ಡೇಟು ಪೋಸ್ಟ್ಪೋನ್ ಆಗ್ತಾ ಬಂತು ಅಂತಕ್ಕಂಥದ್ದು. ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಬಾರಿ 5 ವರ್ಷಗಳ ಕಾಲ ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲಿ ಈ ವಿಚಾರಗಳು ಬಂದಿರಲಿಲ್ಲ. ಯಾವಾಗ ಈ ಸರ್ಕಾರ ಮರಳಿ ಬಂತೋ, ಉಚಿತಗಳು ಅಂತಕ್ಕಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಈ ಸರ್ಕಾರ ನಡೆಸೋದಕ್ಕೆ ಸಂಪೂರ್ಣವಾಗಿ ದಿವಾಳಿ ಆಗಿರ್ತಕ್ಕಂಥದ್ದು ಸ್ಪಷ್ಟ. ಇದು ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಇಲ್ಲ. ದಿನನಿತ್ಯ ತಾವೊಂದು ಮಾತನ್ನು ಯೋಚನೆ ಮಾಡಿ, ಡೈವರ್ಟ್ ಪಾಲಿಟಿಕ್ಸ್ ಏನು ಆಯಾ ಸಂದರ್ಭಕ್ಕೆ 3 ದಿನ ಇವತ್ತು ಕಳಿಬೇಕು ನಾವು. ಒಂದು ಸ್ಟೇಟ್ಮೆಂಟ್ ಯತೀಂದ್ರ ಕೊಟ್ಟಿದ್ದಾರೆ, ಯಾರವರು ಮುಖ್ಯಮಂತ್ರಿಗಳ ಮಗ, ಇನ್ನೊಂದು ವಾರ ಇದು ನಡೆಯುತ್ತೆ. ಜಸ್ಟ್ ಮತ್ತೆ ಇನ್ನೊಬ್ಬರು ಶಿವಗಂಗಾ ಬಸವರಾಜ್ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಡೆಯುತ್ತೆ. ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ ಕೊಡ್ತಾರೆ, 3 ದಿನ ನಡೆಯುತ್ತೆ. ಮತ್ತು ನಮ್ಮ ಮಾಗಡಿ ಬಾಲಕೃಷ್ಣ ಅವ್ರು ಕೊಡ್ತಾರೆ, ನಡೆಯುತ್ತೆ. ಒಂದು ರೀತಿ ಇದನ್ನು ತಳ್ಕೊಂಡೋಗಿ ಜನಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಬಡ್ಜೆಟ್ ಪೂರ್ವಭಾವಿ ಸಭೆಗಳು ನಡೀತಾ ಇದೆ. ಮಾನ್ಯ DCM ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆ? ಯಾಕೆ ನೀವು ಬಡ್ಜೆಟನ್ನು ಬಿಟ್ಬಿಟ್ಟು ಹೋಗಿ ಅಲ್ಲಿ ಅಟೆಂಡ್ ಮಾಡ್ತಕ್ಕಂಥ ಇಂಪಾರ್ಟೆಂಟ್ ಇದೆ? ರಾಜ್ಯದ ಹಿತವನ್ನು ಬಿಟ್ಟು ನಿಮಗೆ ಮುಂದೆ ಅಲ್ಲಿ ಹೋಗಬೇಕು ಅನ್ನೋದಾದರೆ ಈ ರಾಜ್ಯದ ಬಗ್ಗೆ ನೀವೇನು ಕಾಳಜಿ ಇದೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಎರಡನೇದು, ಇವತ್ತು ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥವ್ರು, ಯತೀಂದ್ರ ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋದಿಲ್ಲ, ಅವರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಪದೇ ಅಪ್ಪ ಮಕ್ಕಳು ಮತ್ತು ಅದೇ ರಾಜಕಾರಣ ಅಂತ ನಮ್ಮ ತಂದೆನೇ ಇರಬೇಕು ಅನ್ನೋದಾದರೆ ಅಪೋಸಿಟ್ ಅವ್ರನ್ನ ಕೆರಳಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಕ್ಬಾಲ್ ಹುಸೇನ್ ಹೇಳ್ತಾರೆ, ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ, ಅವ್ರ ಮೇಲೆ ಯಾಕೆ ನೀವು ಆ್ಯಕ್ಷನ್ ತಗೊಳ್ಳಲ್ಲ, ನೋಟಿಸ್ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು. ಇದೆಲ್ಲ ನೋಡೋದಾದರೆ ಡ್ರಾಮಾ. ಮತ್ತು ಇಂಪಾರ್ಟೆಂಟ್ ಒಂದು ವಿಚಾರ ಇದೆ. ನಿನ್ನೆ ಸನ್ಮಾನ್ಯ ಜಾರಕಿಹೊಳಿ ಅವರು ಹೇಳ್ತಾರೆ, ಸರ್ 2.5 ವರ್ಷಗಳ ನಂತರ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದಾದರೆ ಒಂದು ನಿಷ್ಠಾವಂತ ವ್ಯಕ್ತಿ ಬರಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಬರ್ತಕ್ಕಂಥ ವ್ಯಕ್ತಿ ನಿಷ್ಠಾವಂತ ವ್ಯಕ್ತಿ ಅಲ್ವಾ? ಇದು ಕ್ವಶನ್ ಮಾರ್ಕ್ ಆಗುತ್ತೆ. ದಯವಿಟ್ಟು ಇದು ಗಂಭೀರವಾಗಿ ಪರಿಗಣಿಸಬೇಕು. ಬರ್ತಾ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ನಿಷ್ಠಾವಂತ ವ್ಯಕ್ತಿ ಅಲ್ವಾ? ಹಾಗಾದರೆ ರಾಜ್ಯ ನಡೆಸೋದಕ್ಕೆ ಅವರಿಗೆ ಕೈಲಾಗೋದಿಲ್ವಾ ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ಇದು ಎಲ್ಲ ಒಂದು ಸೈಡ್ಗಿಟ್ರೆ
ಕೋಟಿ ಸತಿ ಹೇಳಿದ್ದಾರೆ ರಕ್ಷಿತ್ ನಮ್ದು ಹೈಕಮಾಂಡ್ ಪಕ್ಷ ಅಂತೇಳಿ. ಈಗಲೂ ಕೂಡ ಸ್ಟೇಟ್ಮೆಂಟಲ್ಲಿ ಹೇಳಿದ್ರು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಹೈಕಮಾಂಡ್ ಇದೆ, ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಯಾವ ಹೈಕಮಾಂಡ್ ರೀ? 1000 ಜನ 1000 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ. 1000 ಜನ 1000 ಸತಿ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಹೈಕಮಾಂಡ್ ಮಾತಿಗೆ ಯಾರೂ ಕಿಮ್ಮಕ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ನೀವೆಷ್ಟೇ ಜನ ಬದಲಾವಣೆ ಹೈಕಮಾಂಡ್ ಮಾಡ್ಕೊಂಡು ಹೋದ್ರು ಕೂಡ ಇವತ್ತು ನಿಮ್ಮ ಹೈಕಮಾಂಡ್ ಕೇರ್ ಮಾಡ್ತಕ್ಕಂಥವ್ರು ಯಾರಿಲ್ಲ ಅಂತಂದರೆ ಇಲ್ಲಿ ಸ್ಪಷ್ಟ ಸಂದೇಶ ಹೋಗುತ್ತೆ, ನಿಮ್ಮಲ್ಲೇ ಹಿಡಿತಾ ಇಲ್ಲ ಅಂತಕ್ಕಂಥದ್ದನ್ನು ಜನಗಳಿಗೆ ಕಣ್ಣು ಮುಂದೆ ಕಾಣಿಸುತ್ತೆ. ಯಾವಾಗ ನಿಮ್ಮ ನಾಯಕತ್ವದಲ್ಲಿ ನಿಮಗೆ ಗಂಭೀರವಾದಂಥ ನಿಮಗೊಂದು ಜವಾಬ್ದಾರಿ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಪಕ್ಷಗಳು ನಡೆಸ್ತಕ್ಕಂಥದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ಆಮೇಲೆ ಇದು ಎಲ್ಲದಕ್ಕಿಂತನೂ ಈ ನಿಮ್ಮ ಡೆಲ್ಲಿ ಪ್ರತಿನಿಧಿ ಒಂದು ಮಾತು ಹೇಳ್ತಾ ಇದ್ರು, ನಾನು CM ಮಾತಾಡ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಈಗ ನಿಮ್ಮ ಡೆಲ್ಲಿ ಪ್ರತಿನಿಧಿ ಆದ್ರೆ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಹಾಗಾದರೆ ನೀವು CM ಅವರು ಮಾತಾಡ್ಕೊಂಡಿದ್ರೆ 1 ಸೆಕೆಂಡಲ್ಲಿ ಜನಗಳ ಮುಂದೆ ನೀವಿಬ್ಬರು ಕೂತ್ಬಿಟ್ಟು 1 ಸೆಕೆಂಡಲ್ಲಿ ಬಗೆಹರಿಸ್ಬೋದಲ್ವಾ? ಹಾಗಾದರೆ ಇಲ್ಲ, ನಿಮ್ಮ ಹೈಕಮಾಂಡು ನಾವು ಈ ರೀತಿ ನಮ್ಮಲ್ಲಿ ಒಂದು ಒಪ್ಪಂದ ಆಗಿದೆ, 1 ನಿಮಿಷದಲ್ಲಿ ಇನ್ಮೇಲೆ ಯಾರು ಮಾತಾಡ್ಕೊಂಡಿದೆ ಒಪ್ಪಂದ ಅಂತ ಹೇಳ್ಬೋದಿತ್ತಲ್ವಾ? ಇಲ್ಲಿ ಒಪ್ಪಂದಗಳ ವಿಷಯಕ್ಕಿಂತನೂ ಕಾಲಹರಣ ಮಾಡ್ತಾ ಇರ್ತಕ್ಕಂಥ ಈ ರಾಜ್ಯದ ಜನತೆ ಇವರು ಮಾಡ್ತಾ ಇರ್ತಕ್ಕಂಥ ಗಂಭೀರವಾದ ಸ್ಪಷ್ಟ. ಈಗ ಮೈಸೂರಿನ ರನ್ವೇನಲ್ಲಿ ಒಂದು ಮೀಟಿಂಗ್ ಆಯಿತು, ಒಂದು ಸಣ್ಣ ಒಂದು ಮಾತುಕತೆ ಆಯಿತು ರಾಹುಲ್ ಗಾಂಧಿ ಅವರ ಜೊತೆಗೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಅಥವಾ ಅವರ ಬೆಂಬಲಿಗರ ಕಡೆಯಿಂದ ಬಂದಂಥ ಪ್ರತಿಕ್ರಿಯೆ ದಿಲ್ಲಿ ಕರೆದಿದ್ದಾರೆ ಅಂತ. ಸೊ ಈಗ ದಿಲ್ಲಿಗೆ ಹೋಗ್ತಾ ಇದ್ದಾರೆ, ಹೊರಟಿದ್ದಾರೆ. ಸೆಟಲ್ ಆಗುವಂಥ ಸಾಧ್ಯತೆಗಳಿದಾವ ಈ ಸಮಸ್ಯೆ? ನೋಡಿ, ಆ ಮೈಸೂರಿನ ಆ ಚುಟುಕು ಮೀಟಿಂಗ್ ಕೂಡ ಯಾವತ್ತು ನಡೀತಾ ಇತ್ತು? ಜರ್ಮನ್ ಚಾನ್ಸ್ಲರು ಬೆಂಗಳೂರಿಗೆ ಬರೋರಿದ್ರು. ಯಾಕಂದರೆ ಬೆಂಗಳೂರು ಸಿಲಿಕಾನ್ ಸಿಟಿ ರಾಜ್ಯ ಸರ್ಕಾರ ಜೊತೆಗೆ ಅತ್ಯಂತ ಹಲವಾರು ಸಾರ್ಥಕವಾದ ಕೆಲವು ವ್ಯಾಪಾರಿ ಒಪ್ಪಂದಗಳೆಲ್ಲ ಮಾಡ್ಕೋಬೇಕಾಗಿತ್ತು. ಪುರ್ಸತ್ತೆ ಇರಲಿ, ಇಬ್ಬರು ಅಲ್ಲೂ ಕಾಯ್ತಾ ಇದ್ರು. ಅವರೇನು ವಿಮಾನದಿಂದ ಬಂದು ಹೆಲಿಕಾಪ್ಟರ್ ಹತ್ತೋಕ್ಕಿಂತ ಮುಂಚೆ 5 ನಿಮಿಷ, ಮತ್ತು ವಾಪಸ್ ಹೆಲಿಕಾಪ್ಟರಿಂದ ಬಂದು ವಿಮಾನ ಹತ್ತೋಕ್ಕಿಂತ ಮುಂಚೆ 5 ನಿಮಿಷ ಇಬ್ಬರು ಕರ್ನಾಟಕ ನಾಯಕರು ಕೈ ಕಟ್ಕೊಂಡು ಅವ್ರ ಎದುರು ನಿಂತಿದ್ರಲ್ಲ. ಅಂದರೆ ಯಾವ ಸ್ಥಿತಿಗೆ ಬಂದುಬಿಟ್ಟಿದೆ ಅಂದರೆ ಪಕ್ಷ ರಾಜಕಾರಣ ಎಷ್ಟು ಮಟ್ಟಿಗೆ ಶಿಥಿಲಗೊಳ್ತಾ ಇದೆ ಬರ್ತಾ 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 ಬರ್ತಾ. ಆಮೇಲೆ ಕಾಂಗ್ರೆಸ್ ಪಕ್ಷ ಅನೇಕ ವರ್ಷಗಳಿಂದ ಗುಜರಾತ್ನಲ್ಲಿ ಕಾಂಗ್ರೆಸ್ ನಾಯಕರು ಯಾರು, ಬಿಹಾರಲ್ಲಿ ಯಾರು, ಉತ್ತರ ಪ್ರದೇಶದಲ್ಲಿ ಯಾರು, ಮಧ್ಯಪ್ರದೇಶದಲ್ಲಿ ನಮ್ಮ ಮರ್ತೇ ಹೋಗ್ಬಿಟ್ಟಿದೆ. ಎಷ್ಟೋ ಕಾಲ ಹೋಗ್ಬಿಟ್ಟಿದೆ. ಅಲ್ಲಿ ಲೀಡರ್ ಯಾರು ಅಂತ. ಈ ಮಹಾರಾಷ್ಟ್ರದಲ್ಲಿ ಕೂಡ ಇವರು ಶರದ್ ಪವಾರೇ ಲೋಕಲ್ ಗಾರ್ಡಿಯನ್ ಕಾಂಗ್ರೆಸ್ಗೆ. ಅವರು NCPನೂ ನೋಡ್ಕೊಳ್ತಾರೆ, ಕಾಂಗ್ರೆಸ್ನೂ ಅವರೇ ನೋಡ್ಕೊಳ್ತಾರೆ. ಯಾಕೆ ಕಾಂಗ್ರೆಸ್ಗೆ ಯಜಮಾನರನ್ನೋರೇ ಇಲ್ಲ. ಇದು ಎಲ್ಲನೂ ಇದ್ಬಿಟ್ಟು ಇಡೀ ಭಾರತದ ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕ ಇದ್ದಾಗ ಇದ್ರ ಮಧ್ಯೆ ನಾನು ಯತೀಂದ್ರ ಅವ್ರ ಬಗ್ಗೆ ಒಂದು ಮಾತಾಡ್ಬೇಕು. ಯತೀಂದ್ರ ಅವರು ನಾನು ವಿದ್ಯಾರ್ಥಿಯಾಗಿ ನೋಡಿದ್ದೇನೆ, ಡಾಕ್ಟರಾಗಿ ನೋಡಿದ್ದೇನೆ, ಲೀಡ್ರಾಗಿ ನೋಡ್ತಾ ಇದ್ದೇನೆ. ಅವ್ರು ನಮ್ಮ ಕಾಲೇಜಿನ ಅತ್ಯಂತ ಹೆಮ್ಮೆ ವಿದ್ಯಾರ್ಥಿ ಆಗಿದ್ದರು. SLCಲಿ 6ನೇ ರ್ಯಾಂಕು, ಸೆಕೆಂಡ್ PUCನಲ್ಲಿ 9ನೇ ರ್ಯಾಂಕ್ ಏನೋ ಬಂತು. 100 ರ್ಯಾಂಕ್ ಒಳಗಡೆ ಅವರು BMCನಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತೊಗೊಂಡ್ರು, MBBS ಮಾಡಿದ್ರು. ಜವಾಹರ್ಲಾಲ್ ನೆಹರು ಮೆಡಿಕಲ್ ಪೆಥಾಲಜಿ ಮಾಡ್ಕೊಂಡು ಬಂದುಬಿಟ್ಟು ಬಸವೇಶ್ವರದಲ್ಲಿ SS ಲ್ಯಾಬ್ ಅಂತ ಭಾಳ ಶುದ್ಧವಂತ ಪೆಥಾಲಜಿಸ್ಟೇ ಕೆಲಸ ಮಾಡ್ತಿದ್ರು. ಒಮ್ಮೆ ಸಂತೋಷ್ ಹೆಗ್ಡೆ ನಾನು ಪಾವಗಡಕ್ಕೆ ಹೋಗಿದ್ದು, ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ ಅವ್ರು ಕರೆದಿದ್ರು. ಬೇಸಿಗೆನಲ್ಲಿ ಮೇವು ಮತ್ತು ನೀರಿನ ವಿತರಣೆ ಕಾರ್ಯಕ್ರಮಕ್ಕೆ ಅದಕ್ಕೂ ಕರೆದಿದ್ರು. ಅಲ್ಲೋ ಅವ್ರು ಏನು ಹೇಳಿದ್ರು ಗೊತ್ತಾ? ಅತ್ಯಂತ ಆಶ್ಚರ್ಯಕರವಾದ ವಿಚಾರ. ಅವಾಗಿನ್ನೂ ಇವರು ಅಣ್ಣ ಇನ್ನೂ ಜೀವಂತವಾಗಿದ್ದರು. ನಿಮ್ಗೆ ಗೊತ್ತಾ, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಅವರು ಇಲ್ಲಿ 9 ತಿಂಗಳು ನಮ್ಮ ಆಶ್ರಮದಲ್ಲೇ ಬಂದಿದ್ಬಿಟ್ಟಿದ್ರು. ನಾವಿಲ್ಲಿ HIV ಪಾಸಿಟಿವ್ ಮತ್ತು ಹುಡುಗರಿಗೆಲ್ಲ ನಾವು ಆಶ್ರಯ ಕೊಟ್ಟಿದ್ದೀವಿ. ಆ ರೋಗಿಗಳಿಗೆಲ್ಲ ಉಚಿತವಾಗಿ ಚಿಕಿತ್ಸೆ ಕೊಡ್ತಿದ್ರು. ವೀಕೆಂಡ್ನಲ್ಲಿ ಸ್ಯಾಂಪಲ್ಸ್ ತೊಗೊಂಡೋಗಿ ಟೆಸ್ಟ್ ಮಾಡ್ಕೊಂಡ್ಬಂದು ಅವ್ರಿಗೆ ಇದು ಮಾಡೋರು. ನಾನು ಹೋಗ್ಲಪ್ಪ ಸ್ವಲ್ಪ ಪಾಕೆಟ್ ಮನಿ ಇಟ್ಕೊಂಡ್ರೆ ಅದನ್ನು ತೊಗೊಳ್ತಾ ಇರಲಿಲ್ಲ. ನಾನು ಹೇಳ್ತಿದ್ದೆ, ಇಲ್ಲ ವೈದ್ಯೋ ನಾರಾಯಣ ಹರಿ ಸ್ವಲ್ಪ ಆದ್ರೂ ಇಟ್ಕೊಂಡ್ರೆ ನಾನು ಬಲವಂತವಾಗಿ ಕೊಡ್ತಾ ಇದ್ದೆ. ಅಂದರೆ ಆ ಥರದ ಸೇವಾ ಮನೋಭಾವ ಇದ್ದ ಒಬ್ಬ ಡಾಕ್ಟ್ರು ಯತೀಂದ್ರ ಅಂತ ಅವರು ಕೂಡ ಭಾಳ ಖುಷಿಯಾಗಿ, ಸಂತೋಷ ಹೆಗ್ಡೆಯವರು ಕೂಡ ಭಾಳ ಸಂತೋಷಪಟ್ಟಿದ್ರು. ಆಮೇಲೆ ನಮ್ಮ MES ಕಾಲೇಜಲ್ಲಿ ಆತ ಸ್ಟೂಡೆಂಟ್ ಆಗಿದ್ದಾಗ ಒಬ್ಬ ಉಪಮುಖ್ಯಮಂತ್ರಿ ಮಗ ಅಥವಾ ಆರ್ಥಿಕ ಸಚಿವರ ಮಗ ಅನ್ನೋ ಥರ ಇರ್ತಿರಲ್ಲ, ಅಷ್ಟು ಸರಳವಾಗಿರ್ತಿರೋ, ಅವ್ರು ಇದ್ರೋ ಇಲ್ಲ ಅನ್ನೋ ಥರ ಇರ್ತಿದ್ದ. ಅಂಥ ವ್ಯಕ್ತಿ ರಾಜಕಾರಣ ಬದಲು ಮಾಡಿದ್ರು. ಯಾಕೆ ಲೀಡರ್ ಆಗಿ ಹೋದ್ರು ಅಂತ ಅನಿಸ್ಬಿಡ್ತು. ಇವತ್ತು ಲೀಡರ್ಗಿರಿ ಬರ್ತಾನೆ ಇಲ್ಲ, ಇನ್ನೂ ಅವರು ಸ್ಕೂಲ್ ಬಾಯ್ ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಆ ಪ್ರಬುದ್ಧತೆ ರೂಢಿಸ್ಕೊಳ್ಳೇ ಇಲ್ಲ. ನಮ್ಮಪ್ಪನೇ CM, ನಮ್ಮಪ್ಪನೇ CM, ನಮ್ಮಪ್ಪನ 5 ವರ್ಷ ಅಂತ ಅವ್ರು ಮಾತಾಡಿದ ತಕ್ಷಣ ಒಂದು ವಿದೂಷಕಂತರ ಆಗ್ತಾ ಇದೆ. ಗಾಂಭೀರ್ಯ ಮತ್ತು ಪ್ರಬುದ್ಧತೆ ಯಾಕೆ ಬರಲಿಲ್ಲ ಅಂತ ಅಕಾಡೆಮಿಕಲಿ ವೆರಿ ಸ್ಟ್ರಾಂಗ್. ರಾಜಕಾರಣಿಗಿಂತ ಜಾಣ ವಿದ್ಯಾರ್ಥಿ, ಶ್ರದ್ಧಾವಂತ ವೈದ್ಯ ಆಗಿದ್ದ ವ್ಯಕ್ತಿ ಯಾಕೆ ಒಬ್ಬ ಪ್ರಬುದ್ಧ ನಾಯಕಂತರ ಮಾತಾಡ್ತಾ ಇಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.